सब्जेक्ट ಸೇರಿ ಜಯಸೇವಲ ನಾವು ಶಿವಕುಮಾರ್ಗೆ ತಂದಿದ್ದೆ ನಮ್ಮದು ಕೋಲ್ ಕರೆಗೆ ಎಲ್ರಿಗೂ ನಮಸ್ಕಾರ. ಶ್ರೀ ಸಂತ ಸೇವಾಲಾಲ್ ಬಂಜಾರ ಸಂಘ ಬಳ್ಳಾರಿ ಇವರ ಆಶ್ರಯದಲ್ಲಿ ಇವತ್ತೇನು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಈ ಉದ್ದೇಶ ಏನಿಲ್ಲ, ನಮ್ಮ ಈ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಆ ಯಾತ್ರೆಯ ಉದ್ದೇಶ ಮತ್ತೆ ಏನು, ಸೊ ಹಾಗಾಗಿ ಅವರ ಒಳ ಅಜೆಂಡಾಗಳು ಏನು, ಮತ್ತೆ ಈ ಯಾತ್ರೆ ಅವ್ರು ಯಾಕಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಬಂಜಾರ ಸಮುದಾಯಕ್ಕೆ ಈ ಯಾತ್ರೆಯಿಂದ ಏನ್ ಲಾಭ, ಇದು ಈ ಯಾತ್ರೆಯನ್ನ ಕೈಗೊಂಡಿರೋದಂತೂ ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಇದನ್ನ ನಾವು ನಮ್ಮ ಈ ಬಂಜಾರ ಸಂಘದ ವತಿಯಿಂದ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಸಮುದಾಯದ ಹೆಸರನ್ನ ಯಾವ ರೀತಿ ಅವರು ಬಲಪಡಿಸ್ತಾರೆ ಅಂತ ನಮಗೆ ಡೌಟ್ ಇದೆ. ಹಾಗಾಗಿ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸಮಸ್ತ ಬಂಜಾರ ಸಮುದಾಯವನ್ನು ಸ್ವಾಮಿ ಮಹಾರಾಜ್ ಸೇವಾಲಾಲ್ ಶಿವಶಕ್ತಿ ಪೀಠ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಇವತ್ತಿಲ್ಲಿ ಸೇರುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಬಂಜಾರ ಏಕತಾ ಸಮಾವೇಶ ಈ ಕಾರ್ಯಕ್ರಮದ ಮಾಹಿತಿ ಇನ್ನೂವರೆಗೆ ಯಾರಿಗೂ ತಿಳಿದಿಲ್ಲ. ಯಾವ ಜಿಲ್ಲೆಯಲ್ಲೂ, ಯಾವ ರಾಜ್ಯದಲ್ಲೂ, ಯಾವ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೂ ಮತ್ತು ಗ್ರಾಮ ತಾಂಡಗಳ ನಾಯಕರಿಗೂ ಈ ಮಾಹಿತಿ ನಮಗೆ ಯಾರಿಗೂ ತಿಳಿದಿಲ್ಲ. ಇದೊಂದು ರಾಜಕೀಯ ಕುತಂತ್ರಕ್ಕೋಸ್ಕರ ಇವರು ಒಂದು ಪಿತೂರಿಯನ್ನು ಉಳಿಸ್ಕೊಂಡು ನಮ್ಮ ಸೇವಾಗಳಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇದರ ಅವಶ್ಯಕತೆನೂ ಇಲ್ಲ. ಯಾಕಪ್ಪ ಅಂತಂದ್ರೆ ಬಂಜಾರ ಏಕತಾ ಸಂಕಲ್ಪ ಅಂತಂದ್ರೆ, ಯಾತ್ರೆ ಅಂದ್ರೆ ಅದು ತಾಂಡಗಳಲ್ಲಿ ಬಂದು ದುಶ್ಚಟಗಳಲ್ಲಾಗಲಿ ಅಥವಾ ತಾಂಡದ ದುಶ್ಚಟಗಳಲ್ಲೂ ಇರಲಿ ಗುಳ್ಳೆ ಹೋಗುವಂತ ಇದನ್ನ ಅರಿವನ್ನು ಮೂಡಿಸುವಂತ ಕೆಲಸ ಈ ಏಕತಾ ಯಾತ್ರೆ ಆಗಿರಬೇಕು. ಇವರ ರಾಜಕೀಯ ಪಿತೂರಿಯಿಂದ ಇವರು ಬಾಯಾಗಡಿ ಹೆಸರು ಕೆಡಿಸ್ಲಿಕ್ಕೋಸ್ಕರ ಮತ್ತೆ ಅಲ್ಲಿ ಬಾಯಾಗಡಿಯಲ್ಲಿ ಇರ್ತಕ್ಕಂಥ ಟ್ರಸ್ಟಿನ ಸೇವಾಗಡಿಯಲ್ಲಿ ಇರ್ತಕ್ಕಂತಹ ಆ ಟ್ರಸ್ಟಿನಲ್ಲಿ ಸುಮಾರು 2,000 ಮೆಂಬರ್ಸ್ ಗಳಿದ್ದಾರೆ. ಅವರಿಗೆ ಯಾರಿಗೂ ಮಾಹಿತಿ ಇಲ್ಲ. ಸುಮಾರು ಒಂದು 200 ಮಂದಿಗೂ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ ಈ ಬಂಜಾರ ಏಕತಾ ಸಂಕಲ್ಪ ಯಾತ್ರೆ ಯಾವ ಉದ್ದೇಶಕ್ಕಾಗಿ, ಯಾವ ಉದಾಹರಣೆಗಾಗಿ ಇದನ್ನು ಮಾಡ್ತಾ ಇದ್ದಾರೆ, ಅವ್ರು ಇನ್ನುವರೆಗೆ ಯಾರಿಗೂ ಮಾಹಿತಿ ತಿಳಿದಿಲ್ಲ. ಅದಕ್ಕಾಗಿ ನಾವು ಇವು ಬಂಜಾರ ಏಕತಾ ಸಮಾವೇಶ ಕಾರ್ಯಕ್ರಮಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಜೈ ಶಿವಲಾಲ್. ಸಂತ ಶ್ರೀ ಸೇವಾಲಾಲ್ ಬಂಜಾರ ಸಂಘ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಇವತ್ತೇನೋ ವಿಜಯನಗರ ಜಿಲ್ಲೆಯಲ್ಲಿ ಈ ಪತ್ರಿಕಾ ಮಾಧ್ಯಮದವರ ಮುಂದೆ ನಾನು ಯಾಕೆ ಇವತ್ತು ಬಂದು ತಮಗೆಲ್ಲ ಹೇಳ್ತಿದ್ದೀನಿ ಅಂದರೆ, ಏನು ಭಾರತ್ ಬಂಜಾರ ಸಂಕಲ್ಪ ಯಾತ್ರೆ ಇದು ಏನಾದರೆ ಶ್ರೀ ಮಹಾರಾಜ್ ಅನ್ನೋರು ಚಾಲನೆ ಕೊಟ್ಟಿದ್ದಾರೆ. 5ನೇ ತಾರೀಕಿನಿಂದ 27ನೇ ತಾರೀಕುವರೆಗೆ ಏನಾದರೆ ಅವರು ಅಜೆಂಡಾ ಇಟ್ಕೊಂಡಿದ್ದಾರೆ. ಅದು ಗುತ್ತಿ ಆಂಧ್ರ ಪ್ರದೇಶ್ ಅನಂತಪುರ ಜಿಲ್ಲಾ ಗುತ್ತಿ ಮಂಡಲಮಿಂದ ಏನಾದರೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಡೀ ಭಾರತ ದೇಶ ಸುತ್ತಬಿಟ್ಟು ಡೆಲ್ಲಿನಲ್ಲಿ ಪ್ರೋಗ್ರಾಮ್ ಮಾಡೋ ಏನೋ ಅವ್ರು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಅವರು ನಿಜವಾಗಲೂ ಫಸ್ಟ್ ಮಾಧ್ಯಮ ಮಿತ್ರ ನಿಮಗೊಂದು ಮಾತು ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಶ್ರೀ ಮಹಾರಾಜ್ ಯಾರು, ಅವ್ರು ಎಲ್ಲಿಂದ ಬಂದರು, ಅವ್ರ ಹಿನ್ನೆಲೆ ಏನು, ಅವರು ಏತಕ್ಕಾಗಿ ಈ ರಥಯಾತ್ರೆಯನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನನಗಿಂತ ಭಾಳಷ್ಟು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು ಅನ್ಕೊಂತೀನಿ ನಾನು. ಆದರೆ ಇದು ಯಾರಿಗೂ ಏನೂ ಗೊತ್ತಿಲ್ಲದೆ ಇರೋ ಥರ ಶ್ರೀ ಮಹಾರಾಜ್ ಯಾರಿಗೂ ಮಕ ಪರಿಚಯನೇ ಇಲ್ಲ. ಕೇವಲ ಸೇವಾಗಢ ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟ್ನ ಧರ್ಮಾಧಿಕಾರಿ ಅಷ್ಟೇ ಅಂದ್ಕೊಂಡು ಇವತ್ತು ಏನಾದರೆ ಇಡೀ ಭಾರತ ದೇಶದ ಜನರನ್ನ, ಬಂಜಾರ ಸಮಾಜದ ಜನರನ್ನ ದಿಕ್ಕು ತಪ್ಪಿಸ್ತಿದ್ದಾರೆ. ಇದು ಪಕ್ಕಾ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಖಂಡಿಸ್ತಿದ್ದೀನಿ. ಕಾರಣ ಇಷ್ಟೇ, ಅವರು ಸೇವಾಗಢನ್ನ ಡೆವಲಪ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಇದ್ದಿದ್ರೆ ಅವ್ರ ಹತ್ರ ನಿಜವಾಗ್ಲೂ ಅವರು ಕೋಟೀಶ್ವರೇ ಇರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಅವರು ಒಂದು ಶಾಲಾ ಮಾಡ್ಬೋದಿತ್ತು, ಒಂದು ಕಾಲೇಜ್ ಮಾಡ್ಬೋದಿತ್ತು, ಒಂದು ಆಶ್ರಮ ಮಾಡ್ಬೋದಿತ್ತು, ಬಡ ಜನರಿಗೆ ಆ ಟೆಂಪಲ್ನ ಡೆವಲಪ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಏನೇ ಒಂದು ಆಶ್ರಯವನ್ನು ಕೊಡ್ಬೋದಿತ್ತು. ಅದನ್ನೆಲ್ಲ ಬಿಟ್ಟು ಧರ್ಮಾಧಿಕಾರಿ ಪೀಠ ತಗೊಂಡು 6 ತಿಂಗಳಾಗಿಲ್ಲ. ಆ 6 ತಿಂಗಳಲ್ಲಿ ಅಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದ ನಿನ್ನೆ ಅವರು ಏನು ಚಾಲನೆ ಮಾಡಬೇಕಾದ್ರೆ ಒಂದು ರಾಜ್ಯದ ಒಬ್ಬ ಮಂತ್ರಿಯನ್ನ ಅಲ್ಲಿ ಇನ್ವೈಟ್ ಮಾಡ್ತಾರೆ. ಆ ಸೇವಾಗಢ ಟ್ರಸ್ಟ್ನ ಸದಸ್ಯತ್ವ ತಗೊಂಡಿರೋರು 2,000 ಜನ ಇರ್ತಾರೆ. ಅದರಲ್ಲಿ ನಾನೊಬ್ಬ. ನಮ್ಗೆ ಯಾರಿಗೂ ಇನ್ವೈಟೇ ಇಲ್ಲ. ಅಲ್ಲಿ ಕೇವಲ ಬೆಳವಣಿಗೆಯಲ್ಲಿ 47 ಜನ ಮಾತ್ರ. ಅಲ್ಲಿ ಟ್ರಸ್ಟಿನ ಮೆಂಬರ್ಗಳು ಯಾರು ಬಂದಿಲ್ಲ. ಹೊರಗಡೆ ಬಂದಿರ್ತಕ್ಕಂಥ ಅವ್ರ ಹಿಂದೆ ಸಾಧುಗಳು, ಅವರು ಇವರು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಕರೆಸ್ಬಿಟ್ಟು ಒಂದು ಸೇವಾಗಢನ ಮರ್ಯಾದೆನೇ ತೆಗೆದಿದ್ದಾರೆ. ಅವರು ಸೇವಾಗಢ ಜನ್ಮಸ್ಥಳದ ಮರ್ಯಾದೆನ ಹರಾಜ್ಗೆ ಹಾಕಿದ್ದಾರೆ. ಆ ವ್ಯಕ್ತಿ ಅವರ ಹಿನ್ನೆಲೆನೇ ಮೊದಲು ಎಲ್ಲರನ್ನ ಹರಾಜ್ಗೆ ಹಾಕೋದು. ಅದರಲ್ಲಿ ಇವತ್ತು ನಮ್ಮ ಜಾತಿಯ ಸೇವಾಲಾಲ್ನ
ಅವರು ಮಹಾರಾಜ್ಗೆ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರ ಯಾತ್ರೆ ನಾವು ಮುಂದೆ ಹೋಗಕ್ಕೆ ಬಿಡಲ್ಲ. ಫಸ್ಟ್ ಅವರ ಪ್ರಣಾಳಿಕೆ ಏನಿದೆ, ಈ ಯಾತ್ರೆ ಏನಕ್ಕೆ ಮಾಡ್ತಿದ್ದಾರೆ, ಇದರಿಂದ ಸೇವಾಗಳಿಗೆ ಏನು ಲಾಭ, ಇದರಿಂದ ಈ ಬಂಜಾರ ಸಮಾಜಕ್ಕೆ ಏನು ಲಾಭ ಅಂತ ಅವ್ರು ಎಲ್ಲಿವರೆಗೂ ಮಾಧ್ಯಮದ ಮಿತ್ರರ ಮುಂದೆ ಇರ್ಬೋದು, ಫೇಸ್ ಟು ಫೇಸ್ ಅವರೇ ಎಲ್ಲಾದರೂ ಮೀಡಿಯಾನ ಕರೆಸ್ಬಿಟ್ಟು ಮಾತಾಡ್ಸ್ಲಿಕ್ಕೆ ಹೇಳಿದ್ರೆ ಅಲ್ಲಿವರೆಗೆ ನಾವು ಅವ್ರಿಗೆ ಸಮಜಾಯಿಸಿ ಕೊಡ್ತೀವಿ. ಅಲ್ಲಿವರೆಗೆ ಈ ಯಾತ್ರೆ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ನಾವು ಅವ್ರನ್ನ ಅವರ ವಿರುದ್ಧನೇ ವ್ಯಕ್ತಪಡಿಸ್ತಿರ್ತೀವಿ. ಅವರು ಯಾವತ್ತು ನಮ್ಮನ್ನ ಸಮಜಾಯಿಸಿ ಕೊಡಲ್ಲ. 27ನೇ ತಾರೀಕು ಅವರು ಡೆಲ್ಲಿನಲ್ಲಿ ಅವರ ಸಮಾವೇಶದ ಪಕ್ಕದಲ್ಲಿ ಕೂಡ ನಾವು ಇವ್ರು ಏನಕ್ಕೆ ಮಾಡಿದ್ದಾರೆ, ಇದರಿಂದ ಏನ್ ಲಾಭ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಮಾಜನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇದನ್ನ ಖಂಡಿಸ್ತಾ ಮತ್ತೊಮ್ಮೆ ಎಲ್ಲರಿಗೆ ಈ ಸಮಾಜಕ್ಕೆ, ಬಂಜಾರ ಸಮಾಜದ ಎಲ್ಲಾ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ಜೈ ಸೇವಾಲಾಲ್ ಹೇಳ್ತಾ ನಾನು ಈ ಪತ್ರಿಕಾವನ್ನು ಮುಗಿಸ್ತೇನೆ. ಜೈ ಸೇವಾಲಾಲ್. ಜೈ ಸೇವಾಲಾಲ್. ಭಾರತ್ ಏಕಸಂಕಲ್ಪ ಯಾತ್ರೆನ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ, ಮೊದಲು ಈ ಶ್ರೀ ಮಹಾರಾಜನವರು ನಮ್ಮ ಸಮುದಾಯಕ್ಕೆ ಈ ಏಕಸಂಕಲ್ಪ ಯಾತ್ರೆ ಬಗ್ಗೆ ಯಾವುದೇ ತರಹದ ಮಾಹಿತಿಗಳಾಗ್ಲಿ ಅಥವಾ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಧರ್ಮಗುರುಗಳು, ನಮ್ಮ ಸಮಾಜದ ಧರ್ಮಗುರುಗಳು ಹಾಗೂ ನಮ್ಮ ಅಧ್ಯಕ್ಷರೆಲ್ಲ ಸಂಕ್ಷಿಪ್ತವಾಗಿ ಅವರ ಮಾಹಿತಿಯನ್ನು ತಿಳಿಸಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಇವತ್ತು ಬಂಜಾರ ಸಮುದಾಯ ಯಾಕೆ ಅದನ್ನು ವಿರೋಧ ಮಾಡ್ತಾರೆ ಅಂದರೆ, ಶ್ರೀರಾಮನವರು ಯಾರು ಮತ್ತು ಅವರ ಉದ್ದೇಶ ಏನಂಬೋದು ಬಂಜಾರ ಸಮುದಾಯದ ಸಮಸ್ತ, ಅಂದರೆ ವಿಶೇಷವಾಗಿ ನಮ್ಮ ಸೇವಾಲಾಲ್ ಭಾಯಾಗಢ ಅಂತಕ್ಕಂಥದ್ದು ಐತಿಹಾಸಿಕ ಸ್ಥಳ, ಇಡೀ ಬಂಜಾರ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಈ ಒಂದು ಸ್ಥಳವನ್ನು ಅವರು ಕೆಟ್ಟ ಒಂದು ವ್ಯವಸ್ಥೆಯಲ್ಲಿ ತಗೊಂಡು ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಜಾಗೃತಿ ಆಗ್ಬೇಕಂದ್ರೆ ಮೊದಲಿಗೆ ಸಮುದಾಯದ ನಾಗರಿಕರನ್ನು ಒಗ್ಗೂಡಿಸಿ ಅಲ್ಲಿ ವಿಶೇಷವಾಗಿ ಅದರ ಸಾಧಕ ಬಾಧಕಗಳು ನಡೆದ ನಂತರ ಮುಂದೆ ಹೋಗ್ಲಿ ಅಂತ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಓಪನ್ ಆಗಿ ಮೀಡಿಯಾದಲ್ಲಿ ಇವತ್ತು ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ. ಶ್ರೀ ಮಹಾರಾಜ್ ಎಲ್ಲಿಯವರು, ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಯಾರ ಹತ್ರ ದೀಕ್ಷೆ ತಗೊಂಡ್ರು, ಅವ್ರು ಮುರುಘಾಮಠ ಸ್ವಾಮೀಜಿ ಹತ್ರ ದೀಕ್ಷೆ ತಗೊಂಡ್ರು. ಇದರಲ್ಲಿ ಚಿತ್ರದುರ್ಗದಲ್ಲಿ ಇದ್ದಾಗ ರಮೇಶ್ ಅಂತ ಹೆಸರಿತ್ತು, ಬೆಂಗಳೂರಿಗೆ ಹೋದ್ಮೇಲೆ ಯುವರಾಜ್ ಅಂತ ಆಯ್ತು, ಈಗ ಗುತ್ತಿಗೆ ಬಂದ್ಮೇಲೆ ಶ್ರೀ ಮಹಾರಾಜ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಅವ್ರು ಏನೇ ಮಾಡ್ಕೊಳ್ಳಿ. ಈಗ ಚುನಾವಣೆಯಲ್ಲಿ ತಪ್ಪಿಲ್ಲ, ಏನ್ ಫ್ರಾಡ್ ಆಗಿದೆ ಬೇಕಲ್ಲ ಸರ್. ಈಗ ಅದಕ್ಕೆ ಈ ಹಿಂದೆ ಚಿತ್ರದುರ್ಗದ ಸೇವಾಲಾಲ್ ಮಹಾರಾಜನ ಏನೇನೋ ಮಾಡಿ ಈಗ ಅವ್ರಿಗೆ ಮೂಲೆ ಗುಂಪು ಮಾಡಿದ್ದಾಯ್ತು ಸರ್. ಉದಾಹರಣೆ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲಾ ಸಮಾಜಕ್ಕೆ ಒಂದು ಧರ್ಮಪೀಠ ಅಂತೇಳಿದೆ, ಧರ್ಮ ಗುರುಗಳು ಅಂತೇಳಿದ್ದಾರೆ. ಅವರ ರಾಜ್ಯ ಆಗಿರಲಿ, ದೇಶ ಆಗಿರಲಿ, ಅವ್ರ ಮಾತು ಮೇಲೆ ನಡೀತದೆ. ನಮ್ಮ ಸಮುದಾಯದಲ್ಲಿ ಇಂಥ ಸಣ್ಣ ಪುಟ್ಟನ್ನ ಬಗೆಹರಿಸ್ಕೊಳಕ್ಕಾಗಲಾರದೆ ಇವೆಲ್ಲ ಸುತ್ತಮುತ್ತ ಸರ್ ಕರೆಕ್ಟ್ ಆಗಿ ಕ್ವಶನ್ ಕೇಳಿದ್ರಿ. ತಮ್ಮ ಕ್ವಶನ್ ಕರೆಕ್ಟ್ ಆಗಿ ಒಂದ್ ನಿಮಿಷ ಇಡೀ ಭಾರತ ದೇಶ ಬಂಜಾರ 14 ಕೋಟಿ ಜನಸಂಖ್ಯೆಯ ಸಮಾಜನ ನಾನು ಒಂದು ಮಾಡ್ತೀನಿ ಅಂತ ಏನು ಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ, ಇವರಿಗೆ ನಾವು ಇವ್ರ ಚಾಲನೆ ಮಾಡೋದಕ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ನಾವು ಪ್ರೆಸ್ ಮೀಟ್, ಬಳ್ಳಾರಿ ಜಿಲ್ಲೆನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಬಳ್ಳಾರಿ ಜಿಲ್ಲೆನಲ್ಲಿ ಎಲ್ಲ ಪೇಪರ್ ಅಲ್ಲಿ ಬಂದಿದೆ. ಆಮೇಲೆ ಒಂದ್ ನಿಮಿಷ ಏನ್ ಫ್ರಾಡ್ ಮಾಡಿದ್ದಾರೆ ಅದನ್ನ ಹೇಳ್ರಲ್ಲ. ಅವ್ರು ಏನ್ ಸಮಾಜಕ್ಕೆ ಏನ್ ಮೋಸ ಮಾಡಿದ್ದಾರೆ ಈಗ ಅವರು ಬೆಳೆಸ್ಬೇಕಂತವ್ರು ನೀವು ಸಮಾಜದಲ್ಲಿ ಏನ್ ಮಾಡಿದಾರೆ ಎಸ್ಪೆಷಲಿ ಈ ಯಾತ್ರೆಗೆ ಏನಕ್ಕೆ ನಾನು ರದ್ದುಪಡಿಸ್ತೀನಿ, ದುಡ್ಡು ತಗೊಂಡಿದ್ದಾರೆ ಯಾತ್ರೆಗೆ, ಏನಾದ್ರು ಸಮಾಜದ ಹೆಸರು ಹೇಳ್ಬಿಟ್ಟು ಏನಾದ್ರು ಭಿಕ್ಷೆ ಬಿಡ್ತಾ ಇದಾರೆ. ಇದನ್ನಿದೆಯಲ್ಲ, ಈ ಪತ್ರಿಕಾ ಉದ್ದೇಶ ಏನಂತಂದ್ರೆ ಅವರು ಸಮಾಜನ ಸೇವಾಗಡೆಗೆ ಕರ್ಕೊಂಡ್ ಬಂದ್ಬಿಟ್ಟು ಇಡೀ ಭಾರತ ದೇಶದ ಜನಸಂಖ್ಯೆಯನ್ನ ಸೇವಾಗಢ ತೋರಿಸೋ ಕೆಲಸ ಮಾಡಿಸ್ಬೇಕಾಗಿತ್ತು. ಅವರೊಬ್ಬ ಧರ್ಮಾಧಿಕಾರಿ ಅಷ್ಟೇ, ಅವರು ರಾಜಕಾರಣಿ ಅಲ್ಲ. ಅವ್ರು ಏನಕ್ಕೆ ಜನರನ್ನ ಡೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಅವರ ಪ್ರಣಾಳಿಕೆ ಏನಿದೆ ಕೊಡ್ರಿ ಅಂತಾನೆ ಅವ್ರಿಗೂ ಕೇಳಿದೀವಿ, ಟ್ರಸ್ಟ್ನವ್ರಿಗೂ ಕೇಳಿದೀವಿ. ಅವ್ರು ಕೊಟ್ಟಿಲ್ಲ ಅನ್ನೋದಕ್ಕೆ ಇದನ್ನ ನಾವು ರದ್ದುಪಡಿಸ್ತೀವಿ ಅಂತ ಇಷ್ಟೇ ಹೇಳ್ತಿದ್ದೀನಿ. ಅವರು ಮೀಡಿಯಾ ಮುಂದೆ ಬರ್ಲಿ, ಅವ್ರು ಏನು ಫ್ರಾಡ್ ಮಾಡಿದ್ದಾರೆ, ಈ ಸಮಾಜಕ್ಕೆ ಯಾವ ದಾರಿ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ ಅಂತ ಅವ್ರ ಎದುರಿಗೆ ಭೈರವಾಗಿ ಎಲ್ಲ ಮಾತಾಡಿದ್ರಲ್ಲ. ಈಗ ನಿಮಗೆ ಬರೀಲಿಕ್ಕೆ ವಿಶೇಷ ಏನು ಸಬ್ಜೆಕ್ಟ್ ಎಂಬುದೇ ಹೇಳಿಲ್ಲ. ಈಗ ಮೂಲ ಸಬ್ಜೆಕ್ಟ್ ಅವರು ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ ಅಷ್ಟೇ. ಅದು ಯಾಕೆ ಸರಿಗಿಲ್ಲ ಅದೇ ಹೇಳ್ತಿದ್ದೀನಲ್ಲ. ಏನ್ ರಾಜಕೀಯ ಮಾಡ್ತಾ ಇದಾರೆ ನೋಡಿ, ರಾಜಕೀಯ ಅನ್ನೋದು ಇಷ್ಟೇ. ಅವರು ಸೇವಾಗಢಲ್ಲಿ ಇಡೀ ಭಾರತ ದೇಶನ ಕರ್ಕೊಂಡ್ ಬರ್ಬೋದಿತ್ತು, ಡೆಲ್ಲಿಗೆ ಕರ್ಕೊಂಡು ಹೋಗ್ತಿರೋದು ರಾಜಕೀಯ ಇದೆ. ಇದು ಬಿಟ್ರೆ ಬೇರೆ ಏನಿಲ್ಲ. ಅವರಿಗೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಂಜಾರನ ಒಂದು ಮಾಡಬೇಕು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಂಜಾರನ ಒಳ್ಳೇದಾಗಬೇಕು ಅಂತಂದ್ರೆ ಆ ಸೇವಾಗಢ ಡೆವಲಪ್ ಆಗಬೇಕು. ಅವರಲ್ಲಿ ಧರ್ಮಾಧಿಕಾರಿ ಅಂತಂದ್ರೆ
ಅವರು ಭಾರತ ದೇಶದಲ್ಲಿರೋ ಜನನ ಕರ್ಕೊಂಡ್ ಬರ್ಬೇಕು, ಅಲ್ಲಿ ಆ ವ್ಯವಸ್ಥೆ ಮಾಡಬೇಕು. ಬಿಟ್ರೆ ಅವರು ಡೆಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಇದು ರಾಜಕೀಯ ಅಂತ ಹೇಳ್ತಿದ್ದೀನಿ. ಅದಕ್ಕೆಲ್ಲ ಮಾಡಿಸ್ತಿದ್ದೀನಿ. 46 ಅವ್ರು ಎಷ್ಟು ಜನನ ಇರ್ಲಿ, ಈಗ ಯಾತ್ರೆ ಬಂದಾಗ ಗೊತ್ತಾಗ್ತದೆ. ಈಗ ಅವರಲ್ಲಿ ಹೋಗಿದ್ದಕ್ಕೆ ನಿಮ್ಮ ಉದ್ದೇಶ ಏನು ಅವ್ರಿಗೆ? ಯಾವ್ದು? ಈಗ ಅಲ್ಲಿ ಅವ್ರು ಹೋಗ್ತಾ ಇದ್ರ ಅವ್ರ ಉದ್ದೇಶ, ನಿಮ್ಮ ಉದ್ದೇಶ ಏನು? ಅಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಹೋಗ್ಬಾರ್ದು ಅನ್ನೋಕೆ ಏನು ಉದ್ದೇಶ? ಅದೇ ಈಗ ಹೇಳ್ತಿದ್ದೀನಲ್ಲ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರನ್ನೆಲ್ಲ ಸೇವಾಗಢ ಕರ್ಕೊಂಡ್ ಬರ್ಲಿ, ಸೇವಾಗಢ ಏನಂತ ತೋರಿಸ್ಲಿ. ಅಲ್ಲ, ಈ ಹೋಗೋದ್ರಲ್ಲಿ ತೋರ್ಸಲ್ಲಪ್ಪ ಆತ. ತಪ್ಪಿದೆ. ರಾಜಕೀಯವಾಗಿ ಅವ್ರು ಹೋಗೋದಿದ್ರೆ ಸೇವಾಗಳೆಲ್ಲ ಡೆಲ್ಲಿಗೆ ಹೋಗೋದ್ರಲ್ಲಿ ತಪ್ಪಿದೆ. ಅವರು ಸ್ವಂತ ಹೋಗ್ಬೋದಿತ್ತು. ಅಲ್ಲ ಒಂದ್ ನಿಮಿಷ, ಅವರು ಸೇವಾಗಢ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಲ್ಲ, ಈಗ ಅವರಲ್ಲಿ 40 ಜನ ಇದಾರ ಅಂತೀರಿ, ಹಾ. ಒಂದು ವೆಹಿಕಲ್ ಮಾಡ್ಕೊಂಡಿದಾರ ಅಂತೀರಿ. ಹಾ. ಈಗ ಒಬ್ಬ ಮನುಷ್ಯ ನೀವು ಅವ್ರಿಗೆ ಬಿಟ್ಟಾಕಿ ಇಂಟರ್ನಲ್ ಇದನ್ನು ಏನಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ಸೇವಾಗಢದಿಂದ ಅವ್ರು ಏನಾದ್ರೆ ಪ್ರಾರಂಭ ಮಾಡಿದಾರಲ್ಲ, ಸೇವಾಗಢ ಟ್ರಸ್ಟ್ ಮೆಂಬರ್ಗಳನ್ನೇ ಕೇಳಿದೀವಿ. ಅದರಲ್ಲಿ ನಾನೊಬ್ಬ ಸದಸ್ಯ, ನಾನು ಸೇವಾಗಢ ಟ್ರಸ್ಟ್ ಲೈಫ್ ಮೆಂಬರ್ ನಾನು. ಅಂತದ್ದು ನನಗೆ ಅವ್ರು ಹೇಳದೇ ಇದ್ರೆ ಈ ಸಮಾಜಕ್ಕೆ ಏನ್ ಹೇಳ್ತಾರೆ? ಶ್ರೀ ಮಹಾರಾಜ್ ಈಗ ನಾನೊಬ್ಬ ಟ್ರಸ್ಟಿನ ಸದಸ್ಯ, ನನಗೆ ಹೇಳದೇ ಇರೋ ಸಮಾಜಕ್ಕೆ ಏನ್ ಹೇಳ್ತಾರೆ? ಅಲ್ಲ ನೀ ಎಲ್ಲ ಸರಿ, ಯಾಕೆ ವಿರೋಧ ನಿಮ್ದು ಅನ್ನೋದನ್ನೇ ಹೇಳ್ತಾ ಇಲ್ಲ ನೀವು. ನಾನು ವಿರೋಧ ಅಷ್ಟೇ. ಯಾಕೆ ವಿರೋಧ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನನ ಇದು ವಿರೋಧ ಅವ್ರು ರಾಜಕೀಯ ಮಾಡ್ತಿದ್ದಾರೆ ಅಂತ. ರಾಜ್ಯ ನೋಡ್ರಿ ಭಾರತಕ್ಕೆ ಹಾಕ್ತಾರೆ. ಈಗ